ವಾಟ್ ವಿ ಆರ್ ಎಕ್ಸ್ಪೆಕ್ಟೆಡ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ, ಗುಡ್ ಎಕ್ಸ್ಪೀರಿಯನ್ಸಸ್. ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ಅಜಯ್ ಸೂರ್ಯ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಜಯ್ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಬಂದಿದ್ದೆ ಲೇಟ್ ಆಗೋಯ್ತು, ತುಂಬ ಚೆನ್ನೈಯಿಂದ ಬಂದೆ. ಸೊ ಸಿನಿಮಾ ಅಪ್ಲೋಡಿಂಗ್ ಹೋದಾಗ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಂಗಾಗಿ ಅಲ್ಲೂ ಒಂದು ಸ್ಟುಡಿಯೋ ಬುಕ್ ಮಾಡ್ಕೊಂಡು ವರ್ಕ್ ಮುಗಿಸ್ಕೊಂಬರೋತ್ತಿಗೆ ಲೇಟ್ ಆಗೋಯ್ತು. ಸರ್, ನಿಮಗೇನು ಅನ್ನಿಸ್ತು ಸಿನಿಮಾ ಜಾನರ್ ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ ಸರ್. ತುಂಬ 5 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಜನಗಳ ಮಧ್ಯೆ ಕೊಟ್ಟಿದ್ದೀವಿ ಸರ್. ಇನ್ನು ಮಿಕ್ಕಿದೆಲ್ಲ ವೀಕ್ಷಕರಿಗೆ ಇದ್ದಿದ್ದು. ಸರ್, ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾಗೆ. ಸರ್, ಖಂಡಿತ. ನೀವು ಪಟ್ಟಂತ ಶ್ರಮ ಹೇಗಿತ್ತು? ತುಂಬ ಕಾನ್ಸೆಪ್ಟ್ ಹೇಗೆ ಬಂತು ಮೇಡಮ್? ಕಾನ್ಸೆಪ್ಟ್ ಇದು ಸ್ವಲ್ಪ ನಾವು ಯೋಚನೆ ಮಾಡಿ ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು ಅನ್ನೋ ಥರನೇ ಮಾಡಿದ್ವಿ. ಈಗೇನಿದೆ ಅಂತಂದರೆ, ಈಗ ಎಲ್ಲಿ ಯಾರೇ ಒಬ್ಬರು ಆಗಲಿ ರೆಸಾರ್ಟ್ಸ್ನ ಬುಕ್ ಮಾಡ್ಕೊಂಡು ಹೋಗೋದು, ಈಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದರೆ, ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಅಲ್ಲಿ ಹೋಗುವಂಥದ್ದು ಹಿಡನ್ ಕ್ಯಾಮ್ರಾಗಳಿಗೆ ಆಗಿರ್ಬೋದು, ಅಥವಾ ಟೂರಿಸ್ಟ್ ಮೇಲ್ಗಡೆ ರೇಪ್ ಆಗಿರೋದು, ಎಲ್ಲ ಥರದ್ದು ಜನಗಳು ನೋಡಿದ್ದಾರೆ. ಸೊ ಅದೆಲ್ಲದ್ರ ಬಗ್ಗೆನೂ ಒಂದು ಮುಂದಾಲೋಚನೆ ಇರಲಿ, ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಅದೊಂದು ಮೇಜರ್ ಆಗಿರೋವಂಥದ್ದು ಒಂದು ಬಿಟ್ಟರೆ, ಸೊ ಮೂಢನಂಬಿಕೆಗಳನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಅನ್ನೋಂಥದ್ದನ್ನೇ ಸಿನಿಮಾ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬ ಕಷ್ಟ ಆಗಿದೆ. ಅದನ್ನು ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ಸ್ ಪ್ರೊಡಕ್ಷನಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ನಾಗರತ್ನ ರಮೇಶ್ ಅವ್ರು ನಿರ್ಮಾಣ ಮಾಡುವಂಥ ಸಿನಿಮಾ, ಅವರೆಲ್ಲರೂ ಕಟ್ಟಿರೋಂಥ ಶ್ರಮದಿಂದ ಅವರೆಲ್ಲರೂ ಕೊಟ್ಟಿರೋಂಥ ಒಂದೇ ಒಂದು ನಾವಿದ್ದೀವಿ ಮಾಡು ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದ್ದೀನಿ. ಸರ್, ಭೂಮಿಕಲ್ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾರೆ. ಬೇರೆ ಬೇರೆ ಥಿಯೇಟರ್ ಎಲ್ಲಿದೆ, ನೀವು ಎಲ್ಲೆಲ್ಲಿ ವಿಸಿಟ್ ಮಾಡೋದು? ಮೇಡಮ್, ಇವಾಗ ನನಗೆ ತಿಪ್ಟೂರು ತ್ರಿಮೂರ್ತಿಯಲ್ಲಾಗಿದೆ, ಮತ್ತು ಹಾಗೆಯೇ ಕಡೂರು ಅನ್ನಪೂರ್ಣದಲ್ಲಾಗಿದೆ, ಮತ್ತು ಈಗ ಹುಬ್ಳಿಯಲ್ಲೂ ಶೋ ನಾಳೆಯಿಂದ ಈಗ ಐಪಾಗಿ, ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶೋ ಆಗ್ತಿದೆ. ಮತ್ತು ಮಿರಾಜ್ ಇದೆ. ಫುಲ್ ಆಲ್ ಓವರ್ ಕರ್ನಾಟಕ ಇನ್ನೂ ಸ್ವಲ್ಪ ಥಿಯೇಟರ್ಸ್ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ವರ್ಣೇಕರ್ ಅಂತ. ಆರಿದ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಒಂದು 4 ರಿಂದ 5 ವರ್ಷದಿಂದ ಒಂದು ಪ್ರಾಜೆಕ್ಟ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಇವರು ಕಂಟಿನ್ಯೂಸ್ಲಿ ಓಡಾಡ್ತಾ ಇರ್ತಾರೆ ನಮ್ಮ ಅಜಯ್ ಅವರು. ಸೊ ಇವತ್ತು ಅವರು ಕನಸೇನಿದೆ ಅದು ನೆನಸಾಗಿದೆ. ಸೊ ಇದೇ ಥರದ ಒಂದಿಷ್ಟು ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಏನು ಮೀಡಿಯಾದವ್ರು ಇದ್ದೀರಾ, ನೀವೆಲ್ಲರೂ ನೀವು ಒಂದು ಡಾಕ್ಯುಮೆಂಟ್ ಕವರ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತೀರಾ, ನಿಮ್ಮ ಹಿಂದೆ ಇರುವಂಥದ್ದು ಒಂದು ಏನು ಚಾಲೆಂಜಸ್ ಏನಿರುತ್ತೆ ಅದೇ ಸಿನಿಮಾ ಸ್ಟೋರಿಯಲ್ಲಿ ಅದರಲ್ಲೇ ಒಂದು ಟಚ್ ಮಾಡಿರೋಂಥ ಸಿನಿಮಾ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಥ್ಯಾಂಕ್ ಯು. ಸಾರಿ, ನಾನು ಬಂದಿದ್ದೆ ಲೇಟ್ ಆಗೋಯ್ತು, ತುಂಬ ಚೆನ್ನೈಯಿಂದ ಬಂದೆ. ಸೊ ಸಿನಿಮಾ ಅಪ್ಲೋಡಿಂಗ್ ಹೋದಾಗ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಂಗಾಗಿ ಅಲ್ಲೂ ಒಂದು ಸ್ಟುಡಿಯೋ ಬುಕ್ ಮಾಡ್ಕೊಂಡು ವರ್ಕ್ ಮುಗಿಸ್ಕೊಂಬರೋತ್ತಿಗೆ ಲೇಟ್ ಆಗೋಯ್ತು. ಸರ್, ನಿಮಗೇನು ಅನ್ನಿಸ್ತು ಸಿನಿಮಾ ಜಾನರ್ ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ ಸರ್. ತುಂಬ 5 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಜನಗಳ ಮಧ್ಯೆ ಕೊಟ್ಟಿದ್ದೀವಿ ಸರ್. ಇನ್ನು ಮಿಕ್ಕಿದೆಲ್ಲ ವೀಕ್ಷಕರಿಗೆ ಇದ್ದಿದ್ದು. ಸರ್, ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾಗೆ. ಸರ್, ಖಂಡಿತ. ನೀವು ಪಟ್ಟಂತ ಶ್ರಮ ಹೇಗಿತ್ತು? ತುಂಬ ಕಾನ್ಸೆಪ್ಟ್ ಹೇಗೆ ಬಂತು? ಮೇಡಮ್, ಕಾನ್ಸೆಪ್ಟ್ ಇದು ಸ್ವಲ್ಪ ನಾವು ಯೋಚನೆ ಮಾಡಿ ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು ಅನ್ನೋ ಥರನೇ ಮಾಡಿದ್ವಿ. ಈಗೇನಿದೆ ಅಂತಂದರೆ, ಈಗ ಎಲ್ಲಿ ಯಾರೇ ಒಬ್ರು ಆಗಲಿ ರೆಸಾರ್ಟ್ಸ್ನ ಬುಕ್ ಮಾಡ್ಕೊಂಡು ಹೋಗೋದು, ಈಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದರೆ, ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಅಲ್ಲಿ ಹೋಗುವಂಥದ್ದು ಹಿಡನ್ ಕ್ಯಾಮ್ರಾಗಳಿಗೆ ಆಗಿರ್ಬೋದು, ಅಥವಾ ಟೂರಿಸ್ಟ್ ಮೇಲ್ಗಡೆ ರೇಪ್ ಆಗಿರೋದು, ಎಲ್ಲ ಥರದ್ದು ಜನಗಳು ನೋಡಿದ್ದಾರೆ. ಸೊ ಅದೆಲ್ಲದ್ರ ಬಗ್ಗೆನೂ ಒಂದು ಮುಂದಾಲೋಚನೆ ಇರಲಿ, ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಅದೊಂದು ಮೇಜರ್ ಆಗಿರೋವಂಥದ್ದು ಒಂದು ಬಿಟ್ಟರೆ, ಸೊ ಮೂಢನಂಬಿಕೆಗಳನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಅನ್ನೋಂಥದ್ದನ್ನೇ ಸಿನಿಮಾ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬ ಕಷ್ಟ ಆಗಿದೆ. ಅದನ್ನು ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ಸ್ ಪ್ರೊಡಕ್ಷನಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ನಾಗರತ್ನ ರಮೇಶ್ ಅವ್ರು ನಿರ್ಮಾಣ ಮಾಡುವಂಥ ಸಿನಿಮಾ, ಅವರೆಲ್ಲರೂ ಕಟ್ಟಿರೋಂಥ ಶ್ರಮದಿಂದ ಅವರೆಲ್ಲರೂ ಕೊಟ್ಟಿರೋಂಥ ಒಂದೇ ಒಂದು ನಾವಿದ್ದೀವಿ ಮಾಡು ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದ್ದೀನಿ. ಬೇರೆ ಬೇರೆ ಥಿಯೇಟರ್ ಎಲ್ಲಿದೆ, ನೀವು ಎಲ್ಲೆಲ್ಲಿ ವಿಸಿಟ್ ಮಾಡೋದು? ಮೇಡಮ್, ಇವಾಗ ನನಗೆ ತಿಪ್ಟೂರು ತ್ರಿಮೂರ್ತಿಯಲ್ಲಾಗಿದೆ, ಮತ್ತು ಹಾಗೆಯೇ ಕಡೂರು ಅನ್ನಪೂರ್ಣದಲ್ಲಾಗಿದೆ, ಮತ್ತು ಈಗ ಹುಬ್ಳಿಯಲ್ಲೂ ಶೋ ನಾಳೆಯಿಂದ ಈಗ ಐಪಾಗಿ, ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶೋ ಆಗ್ತಿದೆ. ಮತ್ತು ಮಿರಾಜ್ ಇದೆ. ಫುಲ್ ಆಲ್ ಓವರ್ ಕರ್ನಾಟಕ ಇನ್ನೂ ಸ್ವಲ್ಪ ಥಿಯೇಟರ್ಸ್ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.